ಸ್ವಲ್ಪ ಎಲ್ಲರಿಗೂ ನಮಸ್ಕಾರ. ನಾವು ಇವಾಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸಮಯ ಇವಾಗ 8 ಗಂಟೆ ಆಗಿದೆ. 8:20ಕ್ಕೆ ಟ್ರೈನ್ ಹೊರಡುತ್ತೆ. ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಪ್ಲಾಟ್ಫಾರ್ಮ್ ನಂಬರ್ 1ರಲ್ಲಿ ಉದ್ಯಾನ ಎಕ್ಸ್ಪ್ರೆಸ್ ಇದೆ. 8:40 ಕರೆಕ್ಟಾಗಿ ಓಡ್ತಾನೆ. ಬನ್ನಿ ಹೋಗೋಣ. ಯಾವ ಥರ ಹೋಗೋದು ಅಂತ ಹೇಳ್ತೀನಿ ನಿಮಗೆ. ನೀವು ಅದೇ ಥರ ಬೇಕಾದರೆ ಫ್ಯಾಮಿಲಿ ಟ್ರಿಪ್ ಮಾಡಿಕೊಂಡು ಹೋಗ್ಬೋದು. ಒಂದಿನ ಶನಿವಾರ ಭಾನುವಾರ ಹೋಗ್ಬೋದು. ನಾವು ಹೋಗ್ತಿರೋದು ಈಗ ಶನಿವಾರ ಹೋದರೆ ಮತ್ತೆ ಭಾನುವಾರ ರಿಟರ್ನ್ ಬಂದುಬಿಡ್ತೀವಿ. ಬನ್ನಿ ಯಾವ ಥರ ಹೋಗೋದು, ಏನು, ಎಷ್ಟು ಗಂಟೆ ಟ್ರೈನ್ ಅಂತ ಎಲ್ಲ ಮಾಹಿತಿ ಕೊಡ್ತೀನಿ ನಿಮಗೆ. ಬನ್ನಿ ಸ್ನೇಹಿತರೆ, ನಮ್ಮ ಚಿನ್ನು ಯಾಕೋ ವೆಯ್ಟ್ ಮಾಡ್ತಾವನೆ. ಅವನಿಗೆ ತುಂಬ ಹೊಟ್ಟೆ ಹಸಿತಾ ಇದೆ ಅಂತೆ. ಟೈಮ್ 9:30 9:45 ಆಗಿದೆ. ಟ್ರೈನು ಹೋಗ್ತಾ ಇದೆ. ಬನ್ನಿ ತೋರಿಸ್ತೀನಿ. ಯಾವುದಾದ್ರೂ ಫ್ರೈಡ್ ರೈಸ್ ಏನಾದರೂ ಸಿಕ್ಕಿದ್ರೆ ಆರ್ಡ್ರ್ ಮಾಡಿ ತಿನ್ನಬೇಕು. ಹೊಟ್ಟೆ ಹಸಿತಾ ಇದೆ ಅಂದ್ಬಿಟ್ಟು ಇಲ್ಲಿ ಮುಗಿಸ್ಕೊಂಡು ಕುಂತವನೆ. ನೋಡೋಣ ಯಾವುದಾದ್ರೂ ಸಿಕ್ಕಿದ್ರೆ ಯಾರಾದರೂ ಬಂದರೆ ಫ್ರೈಡ್ ರೈಸನೋ ಇಡ್ಲಿನೋ ಏನೋ ತೊಗೊಬೇಕೀಗ. ಅಂದಮೇಲೆ ಮುನ್ಸ್ಕೊಂಡವನವನು ಮಾತಾಡ್ತಾಯಿಲ್ಲ. ಇವಾಗ ಏನಾದರೂ ತಿನ್ಸೋಣ ಅವನಿಗೆ. ಬನ್ನಿ. ಫ್ರೈಡ್ ರೈಸು ಮತ್ತು ಗೋಬಿದು ಸೂಪ್ ಬರುತ್ತಲ್ಲ, ತಗೊಂಡಿದ್ದೀನಿ. ಅವನೇ ಇದೇ ಬೇಕು ನನಗೆ ಅಂತ ತಗೊಂಡ ತಿಂತಾ ಇದ್ದಾನೆ. ಈಗ ಕೆಚಪ್ ಕೊಟ್ಟಿದ್ರು ಅದಕ್ಕೆ, ಅದನ್ನು ತಿಂತಾ ಇದ್ದಾನೆ. ನೋಡಿ ಯಾವ ಥರ ತಿಂತಾ ಇದ್ದಾನೆ. ಎಲ್ಲ ಬಟ್ಟೆಗೆಲ್ಲ ಚೆಲ್ಕೊಂಡು ತಿಂತಾ ಇದ್ದಾನೆ. ತಿಂದಾಗಿದೆ, ನನಗೆ ಹೊಟ್ಟೆ ತುಂಬಿದೆ, ನನಗೆ ಸಾಕು ಅಂತ ಹೇಳ್ತಾನೆ. ನೋಡೋಣ ಬನ್ನಿ. ಸ್ವಲ್ಪ ಸಾಕಂತೆ ಅವನಿಗೆ. ನಾನಾದರೂ ತಿಂತೀನಿ. ಇಷ್ಟು ಬಿಟ್ಟಿದ್ದೇನೆ ಸ್ವಲ್ಪ ತಿನ್ಕೊಂಡು. ಅದಕ್ಕೆ 9:45 ಆಗಿ 10 ಗಂಟೆ ಆಗ್ತಾಯಿದೆ. ಅದಕ್ಕೆ ಅವ್ನು ಬಿಟ್ಟಿದ್ದೆ ನಾನೇ ತಿಂತಾಯಿದ್ದೀನಿ. ನಾನು ನಮ್ಮಣ್ಣ, ನಮ್ಮಣ್ಣನ ಮಗ, ನಮ್ಮಣ್ಣನೂ ತಿಂದಾಗಿದೆ. ಈಗ ನಾನು ತಿಂತಾಯಿದ್ದೀನಿ. ಅವನು ಇನ್ನೂ ಬಟ್ಟೆ ಎಲ್ಲ ಗಲೀಜು ಮಾಡಿಕೊಂಡು ಹಿಂಗೆ ಮಾಡ್ತಾಯಿದ್ದಾನೆ. ಇವಾಗ ಸಮಯ ಬೆಳಗಿನ ಜಾವ 4:45 ಆಯಿತು. ಇವಾಗ ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಟ್ರೈನ್ ಕರೆಕ್ಟಾಗಿ 4:45ಗೆ ಕರೆಕ್ಟಾಗಿ ಬಂತು. ಈಗ ರೈಲ್ವೆ ಸ್ಟೇಷನ್ಗೆ ಬಂದು ಹೋಗ್ತಾಯಿದ್ದೀವಿ. ಬನ್ನಿ, ಮುಂದೆ ಆಟೋ ಇದೆ,
ಹತ್ಕೊಂಡು ಟೆಂಪಲ್ಗೆ ಹೋಗೋಣ. ನಾಲ್ಕು ಮುಕ್ಕಾಲ್ಗೆ ಟ್ರೈನ್ ಬಂತು. 4:45ಗೆ ಅಲ್ಲಿ ಬಂದು ಆಟೋ ಹತ್ತಿದ್ವಿ. ಅಲ್ಲಿಂದ ಹಾಫ್ ಆನ್ ಅವರ್ಗೆ ಕರ್ಕೊಬಂದು ಟೆಂಪಲ್ ಹತ್ರ ಬಿಟ್ಬಿಡ್ತಾರೆ. ಫರ್ ಹೆಡ್ಡು 50 ರುಪೀಸ್ ತೊಗೋತಾರೆ. ಸಿಕ್ಕಾಪಟ್ಟೆ ಮಳೆ ಇತ್ತು ನಾವು ಬಂದಾಗ, ಅದಕ್ಕೋಸ್ಕರ ಹೊಳೇಲಿ ಸ್ನಾನ ಮಾಡೋಕ್ಕಾಗಲಿಲ್ಲ. ಹೊಳೇಲಿ ನೀರಿತ್ತು, ಸ್ನಾನ ಮಾಡಿಲ್ಲ. ಬಟ್ ನಾವು ಬಿಸಿನೀರು ಸ್ನಾನ ಮಾಡ್ಕೊಂಡ್ವಿ. ಪಾಪು ಇರೋದ್ರಿಂದ ಹೊಳೆ ಸ್ನಾನ ಬೇಡ ಅಂತಂದ್ಬಿಟ್ಟು ಬನ್ನಿ ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕೋಣ, ಆಮೇಲೆ ದರ್ಶನ ಮಾಡ್ಕೊಂಡು ಬರೋಣ. ನಾವು ಹೋಗಿದ್ದು ಭಾನುವಾರ ಆದ್ದರಿಂದ ಹೆವಿ ಕ್ರೌಡ್ ಇತ್ತು, ತುಂಬ ಜನ ಇದ್ದರು. ಆಮೇಲೆ ಸಿಕ್ಕಾಪಟ್ಟೆ ಮಳೆ, ನೋಡಿ ಮಳೆ ಬರ್ತಾಯಿತ್ತು. ಸೊ ಆ ಕಡೆ ಈ ಕಡೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಪೇಂಟ್ ಎಲ್ಲ ನೈಟ್ ನೋಡೋಕ್ಕೆ ಸಖತ್ತಾಗಿರುತ್ತೆ. ತುಂಬ ಜನ ಇದ್ದರು. ಒಳಗಡೆನೂ ತುಂಬ ರಶ್ ಇತ್ತು. ಹೊಳೆ ಹತ್ರನೂ ಹೋಗಿದ್ವಿ, ಅಲ್ಲೂ ಫುಲ್ಲು ಜನ ಇದ್ದರು. ಆಮೇಲೆ ರೂಮ್ನು ಸಿಗ್ತಿರ್ಲಿಲ್ಲ. ರೂಮ್ ಎಲ್ಲ 1,000, 2,000, 3,000 ಅಂತೂ ಮಠದ ಕಡೆಯಿಂದ ಇರೋ ರೂಮ್ಗಳಂತೂ ಇಲ್ಲವೇ ಇಲ್ಲ, ಎಲ್ಲ ಬುಕ್ ಆಗೋಗಿತ್ತು. ಆದರೂ ನಾವು ಆ ಕಡೆ ಮಾಡ್ಕೊಂಡಿದ್ವಿ 1,000 ಕೊಟ್ಬಿಟ್ಟು, ಅದು 8 ಅವರ್ಗೆ. ಬಟ್ ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿದೆ ತುಂಬ. ಅದಕ್ಕೆ ಸ್ನಾನ ಮಾಡಿಕೊಂಡು, ಬಿಸಿನೀರು ಸ್ನಾನ ಮಾಡಿಕೊಂಡು ರೂಮಲ್ಲೇ ಬಂದ್ವಿ. ಹೊಳೆ ಸ್ನಾನ ಮಾಡೋಕ್ಕೆ ಇಲ್ಲ. ಈಗ ಒಂದು 10 ನಿಮಿಷ, ಕಾಲು ಗಂಟೆಯಿಂದ ಮಳೆ ಬರ್ತಾಯಿಲ್ಲ. ಅದಕ್ಕೋಸ್ಕರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಬಂದಿದ್ದೀವಿ. ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ.
ಇವತ್ತು ರಾಯರ ದರ್ಶನ ಎಲ್ಲ ಮುಗೀತು. ಇವಾಗ ಪಂಚಮುಖಿ ಮತ್ತು ಬಿಚ್ಚಾಲೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಫರ್ ಹೆಡ್ 150 ರುಪೀಸ್ ತಗೋತಾರೆ ಆಟೋದಲ್ಲಿ. ಬರೋ ದಾರಿಲೇ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಒಂದಿದೆ. ಅದು ಏಕಶಿಲೆ ಅಂದರೆ ಒಂದೇ ಕಲ್ಲಲ್ಲೇ ಮಾಡಿರೋದು ಆಂಜನೇಯ ಸ್ವಾಮಿ ಇದು ಮೂರ್ತಿ ಅದು. ಮತ್ತು ಅಲ್ಲಿಂದ ರಾಯರ ಮನೆ ಮತ್ತು ತುಂಗಭದ್ರಾ ನದಿ ಹತ್ರ ಇರೋ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅದು ಎಲ್ಲ ತೋರಿಸ್ತಾರೆ. ಅದಕ್ಕೆ 150 ರುಪೀಸ್ ತಗೋತಾರೆ. ನೋಡಿ, ಇದು ಎಲ್ಲ ತುಂಬ ಚೆನ್ನಾಗಿದೆ. ಇದು ಬಂದು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಲು. ಇದು ಆಟೋದಲ್ಲಿ ಇಲ್ಲಿಗೆ ಕರ್ಕೊಂಬರೋದು ಅವರು. ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಆದಮೇಲೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಕರ್ಕೊಂಬರ್ತಾರೆ. ಇಲ್ಲಿಂದ ಇದು ಮುಗಿದ ತಕ್ಷಣ ಆ ಕಡೆ ಒಂದು ಹೆಣ್ಣು ದೇವರಿದೆ ಅಲ್ಲಿ ಬಂಡೆ ಹತ್ರ. ಅದಾದ ತಕ್ಷಣವೇ ಬಿಚ್ಚಾಲೆ ಕರ್ಕೊಂಡು ಹೋಗ್ತಾರೆ. ಬಿಚ್ಚಾಲೆ ಮತ್ತು ರಾಯರ್ ತಪಸ್ಸು ಮಾಡಿರುವಂಥ ಮನೆ ಎರಡು ನೋಡ್ಕೊಂಬರ್ಬೋದು. ಬನ್ನಿ, ಎಲ್ಲ ನೋಡ್ಕೊಂಬರೋಣ. ಆಗಿದೆ. ಏನು ರಿಟರ್ನ್ ಬೆಂಗಳೂರಿಗೆ ಬರಬೇಕು. ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಆಟೋದಲ್ಲಿ. ಮತ್ತು ಆ ಕಡೆಯಿಂದ 50 ರೂಪಾಯಿ ತೊಗೋತಾರೆ. ಒಂದು ಹಾಫ್ ಆನ್ ಅವರ್ಗೆಲ್ಲ ಕರ್ಕೊಂಬಂದು ಬಿಡ್ತಾರೆ. ಫುಲ್ಲು ಮಳೆ, ಹೆವಿ ಮಳೆ ಇದೆ. 11:30 11:45ಗೆ ಬೆಳಿಗ್ಗೆ ಮಧ್ಯಾಹ್ನ ಟೈಮ್ 11:45ಗೇನೋ ಟ್ರೈನ್ ಇದೆ. ಹಾಫ್ ಆನ್ ಅವರ್ 1 ಅವರ್ ಲೇಟ್ ಇದೆ ಇವತ್ತು. ಅದಕ್ಕೆ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಇದು ಬೆಂಗಳೂರಿಗೆ 9:30 10 ಗಂಟೆಗೆ ರೀಚ್ ಆಗುತ್ತೆ ರಾತ್ರಿ. ಇವಾಗ 12 ಗಂಟೆಗೆ ಬಿಡುತ್ತೆ.
ಕಾಲೇಜು